ಸ್ವಾಮಿ ಕೊರಕಚ್ಚ ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಕರೆಂಟ್ ಸಿಚುವೇಷನಲ್ಲಿ ನೀವು ಯಾರ ಬಗ್ಗೆ ತುಂಬ ಮಾನಸಿಕವಾಗಿ ನೊಂದುಕೊಂಡಿದ್ದೀರಾ, ಅಥವಾ ತುಂಬ ಗೊಂದಲದಲ್ಲಿದ್ದೀರಾ, ಅಥವಾ ಯಾವ ವ್ಯಕ್ತಿಯ ಕಾಲ್ ಮೆಸೇಜ್ ಅಥವಾ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹಗಲು ರಾತ್ರಿ ಅಂದ್ಕೊಳ್ತಾ ಇದ್ದೀರಾ, ಮನಸ್ಸಿನಲ್ಲಿ ತುಂಬ ಆ ವ್ಯಕ್ತಿಗೋಸ್ಕರ ನೋವು ಅನುಭವಿಸ್ತಾ ಇದ್ದೀರಾ, ಅವರ ಮನಸ್ಸಿನ ಭಾವನೆ ಏನುಂಟು, ಪ್ರಸ್ತುತ ಪರಿಸ್ಥಿತಿ ಏನುಂಟಂತ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 7 ಸಲ 7 ಟೈಮ್ಸ್ ಹೇಳಿಬಿಟ್ಟು ಈ ವಿಡಿಯೋವನ್ನು ನೀವು ಮೊದಲ ಬಾರಿ ಯಾವಾಗ ನೋಡ್ತೀರಾ, ಯಾವಾಗ ಈ ವಿಡಿಯೋ ಕಾಣಿಸುತ್ತೆ, ಸೊ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಇದು ಯಾವುದೇ ತಿಂಗಳು, ಯಾವುದೇ ಮಂತ್, ಯಾವುದೇ ರೀತಿಯಲ್ಲಿ ಕೂಡ ನೀವು ನೋಡಿದರೆ ಇದು ಅನ್ವಯ ಆಗುತ್ತೆ. ಇದು ಜನರಲ್ ಆಗಿರುತ್ತೆ ನೋಡುವ. ಇಲ್ಲಿ ಏನಂದರೆ, ನೀವು ಒಂದು ಏನಾದರೂ ಹೇಳಿದರೆ ಅವರು ಇನ್ನೊಂದು ಹೇಳ್ತಾರೆ. ಅಂದರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗ್ತಾ ಉಂಟು, ಸರಿಯಾಗಿ ಮಾತುಕತೆಯೂ ಆಗ್ತಾ ಇಲ್ಲ, ಅಥವಾ ಅವರಿಗೆ ನೀವು ಅರ್ಥ ಆಗ್ತಾ ಇಲ್ಲ. ನೀವೇನು ಒಂದು ಸಿಚುವೇಷನನ್ನು ಹೇಳ್ತೀರಾ ಅಥವಾ ಯಾವ ಸಿಚುವೇಷನಲ್ಲಿ ಇದ್ದೀರಾ, ಸೊ ಆ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ಆ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಆರ್ಗ್ಯುಮೆಂಟ್ ಆಗ್ತಾ ಇರ್ಬೋದು, ಅಥವಾ ನೋ ಆರ್ಗ್ಯುಮೆಂಟಲ್ಲಿ ಇರ್ಬೋದು, ಕೆಲವೊಮ್ಮೆ ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ಬೋದು. ತುಂಬ ಪ್ರಶ್ನೆಗಳುಂಟು, ತುಂಬ ಗೊಂದಲಗಳುಂಟು, ನೆಗೆಟಿವ್ ಆಲೋಚನೆ ಅನ್ನೋದು ಇಬ್ಬರ ಮಧ್ಯೆನೂ ಉಂಟು. ಅದು ಕೆಲವೊಮ್ಮೆ ಜಗಳ ಆಗ್ಬೋದು, ಅಥವಾ ಇನ್ನೊಮ್ಮೆ ಮನಸ್ತಾಪಗಳು, ಮತ್ತೊಮ್ಮೆ ಸೈಲೆಂಟಾಗಿ ನಂಬರ್ ಬ್ಲಾಕ್ ಮಾಡಿರ್ಬೋದು. ಈಗೋ ಅನ್ನೋದು ಈ ಪ್ರೀತಿಯಲ್ಲಿ ಕೆಲವೊಂದು ಸಲ ಕಾಣಿಸುತ್ತೆ. ಅದು ನಿಮಗೆ ಇಲ್ಲ, ನಿಮಗೆ ಕಡಿಮೆ, ಬಟ್ ಅವರಿಗೆ ಉಂಟು. ಕೆಲವೊಂದು ಸಲ ಅಹಂಭಾವ ಅನ್ನೋದು ಜಾಸ್ತಿ ಉಂಟು, ಅಥವಾ ಕೆಲವೊಂದು ಸಿಚುವೇಶನ್ಗಳು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಉಂಟಂತ ಗೊತ್ತಿದ್ರೂ ಅವರು ಗೊತ್ತಿಲ್ಲದ ಹಾಗೆ ಹೇಳ್ತಾರೆ, ಅಥವಾ ಅವರು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು, ಆದರೆ ಸುಮ್ಮನೆ ನಿಮ್ಮ ಮೇಲೆ ರೇಗ್ತಾರೆ. ಎಲ್ಲವನ್ನು ನೀವೇ ಸರಿ ಮಾಡುವಂಥದ್ದಲ್ಲ. ನೋಡಿ, ಏನು ಬೇಕು, ಏನು ಮಾಡಬೇಕು ಅನ್ನೋದು ಇಬ್ರಿಗೂ ಗೊತ್ತುಂಟು. ಆದರೆ ಇಲ್ಲಿ ಮನೆಯವರ ಕಡೆನೂ ನೋಡಬೇಕು, ಅಥವಾ ನಿಮ್ಮ ಜಾಬ್ ಬಿಸ್ನೆಸ್ ಬಗ್ಗೆನೂ ನೀವಿಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಮತ್ತು ಕೆಲವೊಂದು ಸಲ ಕೆಲವೊಂದು ಸಿಚುವೇಷನಲ್ಲಿ ಎಸ್ಕೇಪ್ ಆಗೋದಲ್ಲ, ಕೂಲಾಗಿ ಆಲೋಚನೆ ಮಾಡಬೇಕು ಏನು ಮಾಡಬೇಕು ಅಂತ. ನಾನು ಇಬ್ಬರಿಗೂ ಹೇಳ್ತಾ ಇದ್ದೇನೆ. ಸೊ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನಿಲ್ಲಿ ಹೇಳಲ್ಲ, ಸೊ ನೀವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಮಾತಿಗೂ ರೆಸ್ಪೆಕ್ಟ್ ಇರಬೇಕಾಗುತ್ತೆ. ಒಬ್ಬರು ಏನೋ ಒಂದು ಮಾತನಾಡಿದ್ರು, ಸೊ ಅವರು ಕೆಲವೊಮ್ಮೆ ಮಾತನಾಡ್ತಾರೆ, ಸೊ ಅದರ ಮೇಲೆ ಫೋಕಸ್ ಮಾಡಿಬಿಟ್ಟು ಕಣ್ಣೀರು ಹಾಕೋದು, ದುಃಖ ಪಡೋದಲ್ಲ. ಇಲ್ಲಿ ಆದಷ್ಟು ಮೌನವಾಗಿರಬೇಕು, ಸಿಚುವೇಷನಿಂದ ಹೊರಗೆ ಬರಬೇಕು, ಅಥವಾ ಜಗಳ ಆಗ್ತಾ ಇದ್ದರೆ ಅದನ್ನು ಸ್ವಲ್ಪ ಸ್ಟಾಪ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಎನರ್ಜಿ ಲೆವೆಲಲ್ಲಿ ಕೆಲವೊಂದು ತಪ್ಪುಗಳು ನಡೆದಿರ್ಬೋದು, ಅಥವಾ ಅವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ಅವರ ಮಾತಿನಿಂದ ನೋವಾಗಿರ್ಬೋದು. ಅದಕ್ಕೆಲ್ಲ ಒಂದು ಕ್ಷಮೆ ಕೊಡಬೇಕಾಗುತ್ತೆ. ಕೆಲವೊಂದು ಪ್ರೀತಿಯಲ್ಲಿ ಸೋಲೋದು ಗೆಲ್ಲೋದು ಎರಡೂ ಒಂದೇ ಆಗಿರುತ್ತೆ. ಸೋತ್ರೂ ನೀವು ನಿಮ್ಮ ಜೊತೆ ಸೋಲ್ತೀರಾ, ನಿಮ್ಮವರ ಜೊತೆ ಸೋಲ್ತೀರಾ, ಗೆದ್ರೂ ನಿಮ್ಮ ಜೊತೆ ಗೆಲ್ತೀರಾ, ನಿಮ್ಮ ಜೊತೆ ನೀವು ಗೆಲ್ತೀರಾ. ಸೊ ಹಾಗಾಗಿ ಏನೇ ಒಂದು ವೈಮನಸ್ಸುಗಳು ಇದ್ರೂ ಒಂದು ಡಿಸಿಷನ್ ತಗೊಂಡ್ಬಿಟ್ಟು ಮಾತನಾಡಿ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇರಲಿ. ಇಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ವ್ಯಕ್ತಿ ನೋಡ್ತಾ ಇಲ್ಲ ಅಲ್ವಾ, ನಿಮ್ಮ ಹುಡುಗ ಅಥವಾ ಹುಡುಗಿ, ಸೊ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೀವು ನಿಮ್ಮ ಪ್ರೀತಿ ಸರಿ ಹೋಗಬೇಕು ಅಂತ ನೀವು ಇಲ್ಲಿ ಬಂದಿರ್ತೀರಾ. ಈ ವಿಡಿಯೋ ಸಿಕ್ಕಿದೆ ಅಂದರೆ ನಿಮ್ಗೆ ಏನೋ ಒಂದು ಇಲ್ಲಿ ಸಂದೇಶ ಉಂಟು. ಡಿವೈನ್ ಏಂಜಲ್ಸ್ ಇರ್ಬೋದು, ನೀವು ಯಾರನ್ನು ಆರಾಧಿಸ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಡಿ ಅಂತ ದೇವರ ಜೊತೆ. ಸೊ ಅವರು ನಿಮಗೆ ಇಲ್ಲಿ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಬಂದಿರ್ತೀರ. ಇಲ್ಲಿ ಮತ್ತೊಂದು ಏನು ವಿಷಯ ಅಂದರೆ, ಇವಾಗ ತುಂಬ ಡೆಲ್ಲಾಗಿರೋದಲ್ಲ ನೀವು, ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ನೀವು. ಅತಿಯಾಗಿ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ, ಒಬ್ಬೊಬ್ಬರೇ ಇರಬೇಡಿ. ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನೇ ಒಂದು ವೈಮನಸ್ಸುಗಳು ಮನೆಯಲ್ಲಿ ಕೂಡ ಆಗ್ಬೋದು, ನಿಮ್ಮ ವಿಷಯ ಗೊತ್ತಿರ್ಬೋದು, ಅಥವಾ ನಿಮ್ಮ ಜೊತೆ ರಫಾಗಿ ನಡ್ಕೊಳ್ಬೋದು. ನೀವು ವರ್ಕ್ ಪ್ಲೇಸಲ್ಲಿ ಕೂಡ ಕೆಲವೊಂದು ಸಮಸ್ಯೆ ಆಗ್ತಾ ಇರ್ಬೋದು, ಬಟ್ ಅದರ ಹೊರತಾಗಿಯೂ ನಿಮಗೆ ಇಲ್ಲೊಂದು ಪಾಸಿಟಿವ್ ಸೈನ್ ಅನ್ನೋದು ಉಂಟು, ಗೊತ್ತಾಯ್ತಾ. ಸೊ ಏನೇ ಒಂದು ಸಿಚುವೇಶನ್ಗಳು ಇವಾಗ ನಿಮಗೆ ಫೇವರೇಬಲ್ ಆಗಿಲ್ಲ, ಈ ಸಿಚುವೇಶನ್ಗಳು ನಿಮ್ಮನ್ನು ಒಂಟಿ ಮಾಡಿವೆ ಅಂತ ನಿಮಗೆ ಅನಿಸಿದ್ರೂ ಇಲ್ಲಿ ಒಂದು ನಿಮಗೆ ಸೈನ್ ಕಾಣಿಸುತ್ತೆ. ಅದು ನಿಮಗೆ ಹೀಲ್ ಮಾಡುತ್ತೆ, ಅಥವಾ ನಿಮ್ಮನ್ನು ಈ ಒಂದು ಸಿಚುವೇಶನಿಂದ
ಅಥವಾ ಮನಸ್ಸಿಗೆ ತುಂಬ ದುಃಖ ಆಗ್ತಾ ಉಂಟು, ಅಥವಾ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ, ಪದೇ ಪದೇ ಜಗಳ ಮಾಡ್ತಾ ಇದ್ದಾರೆ, ಮನೆಯವರಿಗೂ ನಿಮ್ಮ ಮನಸ್ಸು ಅರ್ಥ ಆಗ್ತಾ ಇಲ್ಲ ಅಂದರೆ ಎಲ್ಲನೂ ಸರಿ ಹೋಗುತ್ತೆ. ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ, ಹಾಗೆಯೇ ಆದಷ್ಟು ಕಪ್ಪು ಬಣ್ಣದ ಬ್ಲಾಕ್ ಡ್ರೆಸ್ ಧರಿಸುವುದನ್ನು ತಪ್ಪಿಸಿ, ಹಾಗೆಯೇ ಲೆಫ್ಟ್ ಎಡ ಕೈಗೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಧರಿಸಿ. ಇದು ಪ್ರಾಡಕ್ಟ್ ಲಿಂಕನ್ನು ನಾನು ಹಾಕಿರ್ತೇನೆ, ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ. ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಮತ್ತೊಂದು ವಿಷಯ ಅಂದರೆ, ಕೆಲವೊಂದು ಸಲ ಕೆಲವೊಂದು ಘಟನೆಗಳು ನಡೆದು ಹೋಗಿರುತ್ತೆ ಲೈಫಲ್ಲಿ, ಅದರ ಬಗ್ಗೆನೇ ಕೊರಗುವುದಲ್ಲ. ಸೊ ಏನೋ ಒಂದು ಸಿಚುವೇಶನ್ಗಳಾಗಿರ್ಬೋದು, ಇಬ್ಬರ ನಡುವಲ್ಲೂ ತಪ್ಪಾಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿಯೇ ತಪ್ಪು ಮಾಡಿರ್ಬೋದು. ಬಟ್ ಪದೇ ಪದೇ ಅದರ ಮೇಲೆ ಕ್ವಶನ್ ಕೇಳಬೇಡಿ, ಪದೇ ಪದೇ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಇರಿಟೇಷನ್ ಮಾಡಬೇಡಿ. ಆದಷ್ಟು ನೀವು ಎನರ್ಜಿ ಬ್ಯಾಲೆನ್ಸ್ ಕಡೆಗೆ ಫೋಕಸ್ ಮಾಡಿ. ಎನರ್ಜಿ ಬ್ಯಾಲೆನ್ಸ್ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ನೀವೀಗ ಕಣ್ಣೀರು ಹಾಕೋದು, 100 ಸಲ ಅವರ ಫೋಟೋ ನೋಡೋದು, ಅಥವಾ ನೀವಾಗೇ ಮೆಸೇಜ್ ಮಾಡೋದು, ಆ ಕಡೆಯಿಂದ ಒಂದು ಮೆಸೇಜ್ ಇಲ್ಲ, ಒಂದು ಕಾಲ್ ಇಲ್ಲ, ನೀವು ಪದೇ ಪದೇ ಕಾಲ್ ಮಾಡೋದು, ನೀವೇ ಊಟ ಆಯಿತಾ ತಿಂಡಿ ಆಯಿತಾ ಕೇಳಿ, ಬಟ್ ಅದು ಲಿಮಿಟಲ್ಲಿ ಇರಬೇಕು. ಅಂದರೆ ಅವರಿಗೂ ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ, ನನ್ನ ಹುಡುಗ ಊಟ ಮಾಡಿದ್ರಾ, ಟೀ ಕುಡಿದ್ರಾ, ಕಾಫಿ ಕುಡಿದ್ರಾ, ಸೊ ಅವರಿಗೂ ನನ್ನ ಮೈಂಡ್ಗೆ ಬರಬೇಕು, ಗೊತ್ತಾಯ್ತು. ಇದು ಎನರ್ಜಿ ಬ್ಯಾಲೆನ್ಸಲ್ಲಿ ತುಂಬ ಮುಖ್ಯ ಆಗುತ್ತೆ, ಅವರಿಗೂ ನೀವು ನೆನಪಾಗೋದು. ಸೊ ನಿಮಗೆ ಕಾಲ್ ಮಾಡಬೇಕು ಅನ್ನುವ ಟೈಮ್ನಲ್ಲಿ ನೀವು ಈ ಒಂದು ದೈಹಿಕ ಸಂಕೇತವನ್ನು ಹೇಳ್ತಾ ಇರಿ, 1 2 1 2 ಅಂತ, 1 2 1 2 1 2 1 2. ಸೊ ಇದನ್ನು ಹೇಳ್ತಾ ಇರಿ. ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು ನೀವು ನೋಡಿ ಕಾಲ್ ಮಾಡಿ ಅವರು ಮಾತನಾಡಲ್ಲ, ಬೈತಾರೆ, ಅಥವಾ ರಿಸೀವ್ ಮಾಡಲ್ಲ, ನೀವೇ ಮಾಡಬೇಕು. ಈ ಟೈಮ್ನಲ್ಲಿ ಈ ಒಂದು ದೈಹಿಕ ಸಂಕೇತವನ್ನು ಹೇಳೋದ್ರಿಂದ ಸೊ ಅವರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಏನೇ ಒಂದು ಸಿಚುವೇಶನ್ಗಳು ನಿಮ್ಮ ವಿರುದ್ಧವಾಗಿದ್ದರೂ, ನೆಗೆಟಿವ್ ಎನರ್ಜಿ ಇದ್ದರೂ, ಅಥವಾ ಆ ಕಡೆಯಿಂದ ಆ ವ್ಯಕ್ತಿಯ ಸಂವಹನಕ್ಕೆ ಅಥವಾ ವಶೀಕರಣಕ್ಕೆ ಒಳಗಾಗಿದ್ದರೆ, ಥರ್ಡ್ ಪಾರ್ಟಿಯಿಂದ ಅವರ ಅಟ್ರಾಕ್ಷನ್ ಆಗಿದ್ದರೆ, ಸೊ ಅದು ರಿಮೂವ್ ಆಗುತ್ತೆ. ಇಲ್ಲಿ ಎಲ್ಲ ಕಡೆಯಿಂದಲೂ ನಿಮಗೆ ಒಂದು ಪ್ರೊಟೆಕ್ಟ್, ನಿಮ್ಮ ಪ್ರೀತಿಗೆ, ನಿಮ್ಮ ಸಂಬಂಧಕ್ಕೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆಯೇ ಡಿವೈನ್ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನೀವು ಈ ಒಂದು ರೇಖಾ ಸಂಖ್ಯೆಯನ್ನು 108 ಬಾರಿ ಹೇಳ್ಬೋದು. 1 ನಿಮಿಷ ಹೇಳ್ತೀರಾ, 10 ನಿಮಿಷ ಹೇಳ್ತೀರಾ, 5 ನಿಮಿಷ ಹೇಳ್ತೀರಾ, ನಿಮ್ಮ ಅನುಕೂಲ. ನಿಮಗೆ ಟೈಮ್ ಇದ್ದಾಗೆ ಹೇಳ್ತಾ ಇರಿ. ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಕಡೆ ಆಕರ್ಷಣೆ ಆಗಬೇಕು, ಅವ್ರು ಕಾಲ್ ಮಾಡಬೇಕು, ನಿಮ್ಮನ್ನು ಮೀಟ್ ಆಗಬೇಕು, ಅವರಾಗಿ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಬೇಕು. ಸೊ ಅದೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇರಿ. ಹಾಗೆಯೇ ಯಾರಿಗಾದರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಹಣಕಾಸಿಗೆ ಸಂಬಂಧಿಸಿದ್ದು, ಆಸ್ತಿಯ ವಿಷಯ, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಅಥವಾ ಪ್ರೀತಿಯ ವಿಷಯ, ಮ್ಯಾರೇಜ್ ರಿಲೇಟೆಡ್, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಬಿಸ್ನೆಸ್ ರಿಲೇಟೆಡ್, ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ನಂತರ, ನೀವು ನೋಡಿದ ನಂತರ ಡಿಲೀಟ್ ಮಾಡ್ತೀರಿ, ಅದು ಇರೋದು ಬೇಡ ಅಂತ. ಪ್ರತಿಯೊಂದು ವಿಷಯವನ್ನು ನೀವು ಏನು ಹೇಳ್ತೀರಾ, ಸೊ ಅದಕ್ಕೆ ಏನು ಮಾಡಬೇಕು, ಕೆಲವೊಂದು ತಂತ್ರಗಳ ಮೂಲಕ, ಕೆಲವೊಂದು ಮಂತ್ರಗಳ ಮೂಲಕ ನಾನು ನಿಮಗೆ ಮಾರ್ಗದರ್ಶನವನ್ನು ನೀಡ್ತೇನೆ. ಕೆಲವೊಂದು ತಂತ್ರಗಳನ್ನು ನಾನು ಮಾಡ್ತೇನೆ, ಕೆಲವೊಂದನ್ನು ನಿಮಗೆ ಹೇಳ್ತೇನೆ, ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ. ಯಾರಿಗಾದ್ರೂ ಜಾಯಿನ್ ಆಗಿರಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.